ಆಡ್ಬಾರ್ದು. ಇದಕ್ಕೆಲ್ಲ ನಾವು ಬರಲ್ಲ. ನಾವು ಬರಲ್ಲ, ನಾನು ಕಡಿಮೆನೇ ಕೊಡೋದು 200 ಇವಾಗ ನಿಮ್ಗೆ ಯಾವ್ದು ಹಾಕ್ಬೇಕು? ವೈಟ್ ಅಣ್ಣ, ವೈಟ್ ಹಾಕ್ಬಿಡ್ರಿ. ಸ್ಮಾಲ್ ಸ್ಟೋನ್ ವೆಡ್ಡಿಂಗ್ ಸೆಕ್ಷನ್ ಹಾಕಿ ಮತ್ತೆ ಚುಚ್ಕೋಬೇಕಾ? ಇಲ್ಲ, ವೆಡ್ಡಿಂಗ್ ಲೆಸನ್ ಕೊಟ್ಟರೆ ಸ್ವಲ್ಪ ಪೇಂಟ್ ಕಮ್ಮಿ ಆಗೋಗ್ಬೇಕು. ಎಲ್ಲಿಗೆ ಮೂಗಿಗೆ ಕೊಡ್ತಾರಾ? ನೋಡಿ ಎಲ್ಲ ಪಲ್ಲ ಎಲ್ಲ ಇದು ಕರೆಕ್ಟಾಗಿ ಹೋಲ್ಸ್ಕೈತೆ. ಅದು ಕರೆಕ್ಟ್ ಆಗಿದೆ. ಹಾಂ, ನಂದಿದು ಮೇಲೆ ಕೆಳಗೆ ಇದೆ. ಇದು ಯಾವ್ದು ನೋಡಕ್ಕೆ ಇದು ಮೇಲಿದೆ, ಇದು ಕೆಳಗಿದೆ. ನಂಗೆ ಅದನ್ನ ಲೆಕ್ಕ ಬಿಟ್ಬಿಡಿ. ಇದು ಇನ್ನೊಂದು ದಾರ ಮೇಲಕ್ಕೆ ಬರಬೇಕು ಅನ್ಸುತ್ತೆ. ಅದು ಮಾಡ್ತೀನಿ. ಹಾಂ, ಒಂದು ದಾರ, ಯಾಕೆಂದ್ರೆ ಅದು ಮಾರ್ಕಿದೆಯಲ್ಲ, ಅದು ಮೇಲಕ್ಕೆ ಹೋಗ್ಲಿ. ಈ ಸೈಡ್ ರೈಟ್ ಲೆಫ್ಟ್ ಸೈಡ್ ಕೈ ಯಾವುದು ಇದು ಕರೆಕ್ಟಾಗಿ ಇದೆಯಲ್ಲ, ಅಲ್ಲಿಗಿದೆ. ಅದು ಇದು ಚೂರು ದಾರ ಕೆಳಗೆ. ಎರಡು ಕರೆಕ್ಟ್ ಮಾಡಿದ್ದೀನಿ. ಹಾಂ, ಎರಡು ಕರೆಕ್ಟ್ ಇದೆ. ನೋಡ್ತೀನಿ. ನೋಡಿ ಇದು ಕರೆಕ್ಟಾಗಿ ಇದೆ. ಕರೆಕ್ಟ್ ಆಗೈತೆ. ಸರಿ, ಏನೋ ಮಾಡ್ರವ. ಕರೆಕ್ಟ್ ಇದೆಯಲ್ಲಪ್ಪ. ಹಾಂ, ಮತ್ತೆ ನೀವು ಏನೇನೋ ಹೇಳ್ತೀರಪ್ಪ, ಮಕ್ಕಳನ್ನ ಎದುರಿಸ್ಬಿಡ್ತೀರ. ಸರಿ ಸರ್, ನೀನು ಅವಾಗ ಹಿಂಗೆ ಮಾಡ್ಬೇಡ, ಇನ್ಸ್ಪೆಕ್ಷನ್ ಆಗೋಗುತ್ತೆ. ಒಬ್ರನ್ನೇ ಸೋಗಿಸ್ಬಾರ್ದು. ನೀವು ನಿಧಾನಕ್ಕೆ ಚುಚ್ಚ್ರಿ, ನೀವು ದಪ್ಲ ಚುಚ್ಚಂಗೆ ಚುಚ್ಚಬೇಡ್ರಿ ನನಗೆ. ಆಮೇಲೆ ಆಗೋಯ್ತು. ಹೆಂಗ್ ಚುಚ್ಕೊಂಡು ನೋಡು. ಅಷ್ಟೇ. ಆಯ್ತಾ? ನೋವು ಬಂತ? ಇಲ್ಲ ಮತ್ತೆ ನೋಡಿ ಎಲ್ಲಿ ಬಂತು ನೋವು? ಹಾಂ, ಬಿಚ್ಚದ 3 ತಿಂಗಳು ಅಕ್ಕಿ ಬಿಡ್ಸೋದು ಇಲ್ಲ ನಾನು. ಅದು ಅವ್ರಾಗ ಅವ್ರು ಏನೋ ಮಕ್ಕಳು ಎಲ್ಲ ಸೇರಿಸಿ ಇವಾಗ ಬಿಲ್ ಹಾಕ್ತಾರೆ. 500 ರೂಪಾಯಿ ಅಷ್ಟೇ. ನೋವಾಗೋಯ್ತು ನಮಗೆ. ಹೊಡಿತಾರೆ ಅವರು. ನಮ್ಮ ಕಣ್ಣಲ್ಲಿ ನೀರು ಬೇರೆ ಹಾಕಿದ್ದೀನಿ. ಸೈಡ್ಗೆ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ. ಸೂಪರ್ ಆಗೈತೆ. ತಿರ್ಕೊ ನೋವಿದೈತೇನೆ. ಮೂಗು ಒಂಚೂರು ದಪ್ಪ ಆಗೋಯ್ತು. ಇಲ್ಲಿ ಕಿವಿಗೆ ಅಷ್ಟು ನೋವಾಗಿಲ್ಲ. ಹೌದಾ? ನಾನು ಕಿವಿ ತಳ್ಳಿಗೆ ಮೂಗು ಸ್ವಲ್ಪ ಚೂರು ನೋವು ಬರುತ್ತೆ, ಕಿವಿಗೆ ಬರಲ್ಲ. ಯಾಕೆಂದ್ರೆ ಬಲ್ತಿರುತ್ತಲ್ವ ಅಣ್ಣ, ಅದಕ್ಕೆಲ್ಲ ಅಣ್ಣ. ಹೌದು ಬರ್ತದೆ. ಈ ಅಂಕಲ್ ಅಂಕಲ್ ಏನು ಮಾಡಿದ್ವಿ, ನೀನೇ ಮಾಡ್ತಾರೆ. ಅಲ್ಲಾಡ್ತೆ ಏನಕ್ಕೆ ಅಲ್ಲಾಡ್ತೀರಿ ನೀವು? ಸೈಲೆಂಟಾಗಿ ನಿಂತ್ಕೋಬೇಕು. ನೋಡಿನಿ ಅಲ್ಲಾಡ್ತಾ ಇದ್ದೀರಾ? ಅಲ್ಲಾಡ್ಬಿಡ್ತಾರೆ. ಅಲ್ಲಾಡ್ಬಿಟ್ಟು ನಮಗೆ ಹೇಳ್ತಾರೆ. ಅಲ್ಲಾಡ್ಬಿಟ್ಟು ನಮಗೆ ಹೇಳ್ತಾರೆ. ಅಂಕಲ್ ನೀವು ಹಿಂದೆ ಇದೇನಾ? ಹಾಂ, ನೀವು ಹಿಂದೆ ಇದೇನಾ? ಲಕ್ಷ್ಮಿ ಗಣೇಶ ಆಸ್ಪತ್ರೆ ಬೆಡ್ ಇದೆ. ಇಲ್ಲ ಈಗ ಹಾಕಬಾರ್ದು, ಆಮೇಲೆ ಹಾಕಿ ಮಿಕ್ಕಿ 1 ವಾರ 1 ತಿಂಗಳು ಇರ್ಲಿ, ಆಮೇಲೆ ಚೇಂಜ್ ಮಾಡ್ಕೊಂಡು. ಆಮೇಲೆ ಚೇಂಜ್ ಮಾಡಿ. ಅದು ಮೂರು ಅಂಗಡಿಗೆ ಬರೋಣ ಬಿಡು. ಮೂಗು ಬರ್ತದ ಸ್ಟೋನ್ ಇರೋದು ಒಂದೇ ಒಂದು ತೆಗೆದು ಕೊಡ್ತೀನಿ ಬಾ. ಬೆಡ್ ಇದೆ ಆದ್ರೂ ಪರವಾಗಿಲ್ಲ. ಹಾಂ ನೋಡಿ, ಮಿಕ್ಕಿ ಮೂಗ್ ಬಟ್ಟು 1-3 ತಿಂಗಳು ಸೈಡ್ಗೆ ಚೆನ್ನಾಗಿ ಕಾಣಿಸ್ತೈತೆ. ನಿಜ ನೋಡ್ತೇನೆ. ಆ ಕಿವಿಗೆ ಅಷ್ಟು ನೋವಾಗಿದೆ. ಎಲ್ಲಮ್ಮ